ಓಂ ಯೇಷಾಂ ಭೂತಾನಾಂ ಪೃಥಿವೀ ರಸಃ ಪೃಥಿವ್ಯಾ ಆಪೋ ರಸಃ ಅಪಾಮೋಷಧಯೋ ರಸಃ ಓಷಧೀನಾಂ ಪುರುಷೋ ರಸಃ ಪುರುಷಸ್ಯ ವಾಗ್ರಸಃ ವಾಚಃ ಋಗ್ರಸಃ ರಸಸ್ಸಾಮರಸಃ ಸಾಮ್ನವುದ್ಗೀಥೋ ರಸಃ ಸ ಏಷ ರಸಾನಾಂ ರಸತಮಃ ಪರಮಃ ಪರಾಧ್ಯಃ ಅಷ್ಟಮೋಜವುದ್ಗೀಥಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 28ನೇಯ ಭಾಗವನ್ನು ಇವತ್ತು ನಾವು ನೋಡಲಿಕ್ಕೆ ತೊಡಗಿದ್ದೀವಿ. ತಂಡಿ ಮುನಿಯಿಂದ ರಚಿತವಾದ ಶಿವಸಹಸ್ರನಾಮದ 451ನೇಯ ನಾಮವನ್ನು ಈಗ ನೋಡಬೇಕು. ಇದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 23ನೇಯ ಅಧ್ಯಾಯ. ಆ ಅಧ್ಯಾಯದ 171ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 48ನೇ ಅಧ್ಯಾಯದ 83ನೇ ಶ್ಲೋಕ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 36ನೇ ಅಧ್ಯಾಯದ 81ನೇ ಶ್ಲೋಕ ಸಮಾಪ್ತವಾಗಿದೆ. ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದ 17ನೇ ಅಧ್ಯಾಯದಲ್ಲಿ ಈಗ ಸಮಾಪ್ತವಾದ ಶ್ಲೋಕ 84ನೇದ್ದು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಭಗವತಃ ಭಗನೇತ್ರಹರಸ್ಯ ಸರ್ವಪಾಪಹರಸ್ಯ ಪಾರ್ವತೀ ಮನೋಹರಸ್ಯ ಅಷ್ಟೋತ್ತರ ಸಹಸ್ರನಾಮ್ನಾಂ ಮಧ್ಯೆ ಪಂಚಾಶೋತ್ತರಂ ಚತುಶ್ಶತತಮಂ ನಾಮ 450ನೇಯ ನಾಮ ಗತೇ ದಿವಸೆ ಸಮಾಪ್ತಂ ಅತಿಷ್ಠತ್. ಲಘು ಶೀಘ್ರವಾಗಿ ಪ್ರವೃತ್ತಿ ಮಾಡುವನಂತ ಅರ್ಥ. ಉತ್ಸಂಗ ಸಂಗರಹಿತ ಅಂತ ಅದರ ಅರ್ಥ. ಮಹಾಂಗ ಅತ್ಯಂತ ಶ್ರೇಷ್ಠವಾದಂತಹ ಶರೀರವುಳ್ಳವನು. ಮಹಾಗರ್ಭಪರಾಯಣ, ಮಹಾಗರ್ಭ ಅಂದರೆ ಹಿರಣ್ಯಗರ್ಭ, ಅವನಿಗೆ ಆಶ್ರಯನಾದವನು. ಈ ಎಲ್ಲ ಶಬ್ದಗಳನ್ನು ನಾವು ಕೇಳ್ತಾ ಇರುವಾಗ ನಮಗೊಂದು ಬೇರೆ ದೃಷ್ಟಿಕೋನನೂ ಕೂಡ ಇರಬೇಕು. ಅನೇಕ ಬಾರಿ ಗಂಡು ಶಿಶುಗಳಿಗೆ ಹೆಣ್ಣು ಶಿಶುಗಳಿಗೆ ಹೊಸ ಹೆಸರುಗಳನ್ನಿಡುವಾಗ ಹೊಸ ರೀತಿಯ ವಿನೂತನವಾದಂಥ ಹೆಸರುಗಳನ್ನು ಯಾರು ಹುಡುಕ್ತಾ ಇರ್ತಾರೆ ಅಂಥವರು ಕೇವಲ ನೂತನವಾದ ಹೆಸರುಗಳು ನಮಗೆ ಬೇಕು ಅಂತ ಆಲೋಚನೆ ಮಾಡುವುದರ ಬದಲು ಅರ್ಥಗರ್ಭಿತವಾದಂಥ ಇಂಥ ಹೆಸರುಗಳನ್ನು ಇಡುವುದನ್ನು ರೂಢಿ ಮಾಡಿಕೊಳ್ಬೇಕು. ವಿಷ್ಣು ಸಹಸ್ರನಾಮದ ಹೇಮಾಂಗ ಅನ್ನುವ ಶಬ್ದ, ಸುವರ್ಣವರ್ಣ ಹೇಮಾಂಗ ಅನ್ನುವಲ್ಲಿ ಹೇಮಾಂಗ ಶಬ್ದ ಇದೆ. ಶುಭಾಂಗೋ ಲೋಕಸಾರಂಗ ಅನ್ನುವಲ್ಲಿ ಶುಭಾಂಗ ಅನ್ನುವ ಶಬ್ದ ಇದೆ. ಇಲ್ಲಿ ಮಹಾಂಗ ಅನ್ನುವ ಶಬ್ದ ಇದೆ. ಇದನ್ನೆಲ್ಲ ನಾವು ಆಕಾರ ಅಂತ ಈಕಾರ ಅಂತವಾಗಿ ಪರಿಣಮಿಸಿದರೆ ಅವನ್ನ ಆ ಹೆಣ್ಣು ಶಿಶುಗಳಿಗೂ ಕೂಡ ಇಡಬಹುದು. ಶುಭಾಂಗಿ ಅಂತ ಹೆಸರು ನಮಗೆ ಕಂಡು ಬಂದೇ ಬರ್ತದೆ, ಅನೇಕ ಜನ ಇಟ್ಕೊಂಡಿರ್ತಾರೆ. ಹೇಮಾಂಗಿ ಅನ್ನೋ ಶಬ್ದವನ್ನು ನಾನು ಕೇಳಿಲ್ಲ. ವರಾಂಗ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲೇ ಒಂದು ಹೆಸರಿದೆ. ವರಾಂಗಿ ಅನ್ನುವ ಹೆಸರು ಆ ಭಗವತಿಗೆ ವಾಚಕ ಆಗಬಹುದು. ವರಾಂಗಿ ಅಂತ ಹೇಳಿ ಮಹಾಭಾರತದಲ್ಲೇ ಒಂದು ಹೆಸರು. ಈ ಶಿಖಂಡಿನಿಯ ಪೂರ್ವ ಜನ್ಮದಲ್ಲಿ ಅವಳಿಗೆ ಒಬ್ಬಳ ಸ್ನೇಹಿತಳೇನಿದ್ದು ಅವಳ ಒಂದು ಹೆಸರು ಕಂಡು ಬರ್ತದೆ. ಹೀಗೆ ವರಾಂಗಿ, ಶುಭಾಂಗಿ, ಹೇಮಾಂಗಿ, ಮಹಾಂಗಿ ಮೊದಲಾದ ಶಬ್ದಗಳು.
ಇವನ್ನೆಲ್ಲ ನಾವು ಆಯಾ ದೇವತೆಗಳಿಗೆ ವಾಚಕವಾಗದಂಥ ಶಬ್ದಗಳನ್ನು ನೋಡ್ತಾ ಇರುವಾಗ ಈ ಶಬ್ದಗಳನ್ನು ಕೂಡ ಗಮನಿಸಬಹುದು. ಹೀಗೆ ಈ ಶ್ಲೋಕ ಇಲ್ಲಿ ಮುಕ್ತಾಯ ಕಾಣ್ತದೆ. ಮೊದಲು ಬಂದು ನಾವು ಇವತ್ತು ನೋಡಿದ ಶಬ್ದ ಲಘು ಅಂತ ಹೇಳಿ, ಶೀಘ್ರವಾಗಿ ಕಾರ್ಯ ಮಾಡುವನು, ಉತ್ಸಂಗ ಸಂಗರಹಿತ ಅಂತ ಅರ್ಥ, ಮಹಾಂಗ ಶ್ರೇಷ್ಠವಾದ ಅಂಗಾಂಗಗಳುಳ್ಳವನು, ಮಹಾಗರ್ಭಪರಾಯಣ ಚತುರ್ಮುಖ ಬ್ರಹ್ಮನಿಗೂ ಕೂಡ ಆಶ್ರಯ ಅಂತ ಅದರ ಅರ್ಥ. ಕೃಷ್ಣವರ್ಣ ಶ್ಯಾಮಲವಾದಂಥ ಶರೀರ ಇದ್ದವನು, ಸುವರ್ಣ ಇದು ಕೂಡ ಭಗವಂತನಿಗೆ ವಾಚಕ. ಸುವರ್ಣ ಅಂತೇಳಿ ಸ್ತ್ರೀಗೆ ಇಡ್ತಾರೆ ಹೆಸರು, ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಸರ್ವದೇಹಿನಾಂ ಇಂದ್ರಿಯಂ, ಎಲ್ಲ ದೇಹಿಗಳಿಗೂ ಕೂಡ, ಎಲ್ಲ ಜೀವಿಗಳಿಗೂ ಕೂಡ ಇವನು ಇಂದ್ರಿಯದಂತೆ ಇದ್ದಾನೆ. ಕೃಷ್ಣವರ್ಣ ಸುವರ್ಣಶ್ಚ ಇಂದ್ರಿಯ ಸರ್ವಪ್ರಾಣದ ಅಂಥೇಳಿ ಕೆಲವು ಕಡೆ ಸ್ವಲ್ಪ ವ್ಯತ್ಯಸ್ತವಾದಂಥ ಪಾಠ ಇದೆ. ಇಂದ್ರಿಯ ಸರ್ವದೇಹಿನಾಂ. ಮಹಾಪಾದ ದೊಡ್ಡ ಪಾದಗಳುಳ್ಳವನು, ಮಹಾಹಸ್ತ ದೊಡ್ಡ ಹಸ್ತಗಳುಳ್ಳವನು, ಮಹಾಕಾಯ ದೊಡ್ಡ ಶರೀರವುಳ್ಳವನು, ಮಹಾಯಶಾಹ ಮಹಾಮೂರ್ಧ ದೊಡ್ಡ ತಲೆ ಇದ್ದವನು, ಮಹಾಮಾತ್ರ ಮಹಾಪ್ರಮಾಣ ಇದ್ದವನು, ತತ್ವನಿರ್ಣಯದಲ್ಲಿ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅನ್ನುವಂಥ ಒಂದು ಶಬ್ದವನ್ನು ವಿವರಿಸುವಾಗ, ಮಾಯಾ ಅಂದರೆ ಭಗವಂತನ ಪ್ರಜ್ಞೆ. ಆ ಭಗವಂತನ ಪ್ರಜ್ಞೆಯೇ ಮಾನತ್ರಾಣಕರ್ತ್ರಿ, ಶೈವ ಮಾನತ್ರಾಣಕರ್ತ್ರಿ ಯಸ್ಯ ತತ್ ಮಾಯಾ ಮಾತ್ರಂ ಅಂತ ಆಚಾರ್ಯರು ಒಂದು ಅರ್ಥ ಹೇಳ್ತಾರೆ. ಭಗವಂತನ ಪ್ರಜ್ಞೆ ಈ ಜಗತ್ತಿನಲ್ಲಿ ಇರುವಂಥ ಸಂಗತಿಗಳನ್ನು, ಪಂಚಭೇದ ಮೊದಲಾದ ಸಂಗತಿಗಳನ್ನು ತಿಳ್ಕೊಂಡಿದೆ ಮತ್ತು ರಕ್ಷಿಸ್ತಾ ಇದೆ ಅಂತ ಅದಕ್ಕೆ ಅರ್ಥ. ಹೀಗೆ ಮಾ ಅಂದರೆ ತಿಳ್ಕೊಂಡಿರುವಂಥದ್ದು, ತ್ರ ಅಂದರೆ ರಕ್ಷಿಸ್ತಾ ಇರುವಂಥದ್ದು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಅದೇ ಅರ್ಥವನ್ನು ನಾವು ಇಲ್ಲಿಯೂ ಕೂಡ ಅನ್ವಯಿಸಿಕೊಂಡ್ರೆ, ಮಹಾಮಾತ್ರ ಅನ್ನೋ ಶಬ್ದಕ್ಕೂ ಕೂಡ ಅನ್ವಯಿಸಿಕೊಂಡ್ರೆ, ಮಹಾನ್ ಅಂದರೆ ದೊಡ್ಡವರು, ಚತುರ್ಮುಖ ಬ್ರಹ್ಮ ಮೊದಲಾದವರು, ಅವರನ್ನ ಮಾ ಅಂದರೆ ತಿಳ್ಕೊಂಡಿದೆ, ತ್ರ ಅಂದರೆ ರಕ್ಷಿಸಿದೆ. ದೊಡ್ಡ ದೊಡ್ಡವರನ್ನು ಕೂಡ ಸರಿಯಾಗಿ ತಿಳ್ಕೊಂಡು ಅವರಿಗೆ ಯಾವ್ಯಾವ ಗತಿ ಯಾವ ಕಾಲದಲ್ಲಿ ಸಿಗಬೇಕು ಅನ್ನೋದನ್ನು ತಿಳಿದು ಅವರನ್ನು ರಕ್ಷಿಸುವಂಥದ್ದು ಅದು ಮಹಾಮಾತ್ರ ಅಂತ ಪರಮಾತ್ಮನಿಗೆ ಹೆಸರು. ಮಹಾನೇತ್ರ ದೊಡ್ಡ ಕಣ್ಗಳಿದ್ದವನು ಅಂತ ಇನ್ನೊಂದು ಅರ್ಥ. ನಿಶಾಲಯ, ನಿಶಾ ಅಂದರೆ ಅವಿದ್ಯಾ ಅಥವಾ ಅಜ್ಞಾನ. ಇದನ್ನ ಭಗವದ್ಗೀತಾದಲ್ಲಿ ನಿಶಾ ಅನ್ನೋ ಶಬ್ದವನ್ನು ಯಾ ನಿಶಾ ಸರ್ವಭೂತಾನಾಂ ಅಂತ ಈ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ನಿಶಾ ಅಂದರೆ ಅಜ್ಞಾನ. ಭಾಗವತ ತಾತ್ಪರ್ಯದಲ್ಲೂ ಕೂಡ ನಿಶಾ ಅಂದರೆ ಅಜ್ಞಾನ ಅಂತಲೂ, ದಿವ ಅಂದರೆ ಜ್ಞಾನ ಅಂತಲೂ, ಪ್ರಕಾಶ ಅಂತಲೂ ಒಂದು ಶಬ್ದಕೋಶವನ್ನೇ ಆಚಾರ್ಯ ಉದ್ಧರಿಸಿದ್ದಾರೆ. ಅದರಿಂದ ನಿಶಾಲಯ ಅಂದರೆ ಆ ಅಜ್ಞಾನಕ್ಕೆ ಆಶ್ರಯನಾದವನು ಅಂತ ಅರ್ಥ. ತುಂಬ ಸುಂದರವಾದಂಥ ಶಬ್ದ ಇದು. ನಿಶಾ ಅಂತ ನಾವು ಸ್ತ್ರೀಯರಿಗೆ ಹೆಸರುಗಳಿಡೋದನ್ನು ಗಮನಿಸಿರ್ತೇವೆ. ನಿಶಾ ಅನ್ನೋದು ಅವಿದ್ಯೆಗೆ, ಅಜ್ಞಾನಕ್ಕೆ ವಾಚಕವಾದಂಥ ಒಂದು ಶಬ್ದ. ಅವಿದ್ಯಾ ಅಂದರೆ ದುರ್ಗಾ. ಹಾಗಾಗಿ ನಿಶಾ ಅನ್ನೋ ಶಬ್ದ ದುರ್ಗೆಗೆ ವಾಚಕ ಆಗ್ತದೆ. ಅವಳಿಗೂ ಆಶ್ರಯನಾದವನು, ಶ್ರೀನಿವಾಸ ಅಂತ ಹೀಗೆಲ್ಲ ಏನು ಹೇಳ್ತೀವಲ್ಲ, ಆ ಥರ ಹೆಸರಿಟ್ಟಂತನೇ ಇದು. ಮಹಾಂತಕಃ ಮೃತ್ಯುವಿಗೂ ಮೃತ್ಯುವಾದವನು, ಮಹಾಕರ್ಣ ಅತ್ಯಂತ ದೊಡ್ಡ ಕರ್ಣಗಳುಳ್ಳವನು, ಮಹೋಷ್ಠ ದೊಡ್ಡ ತುಟಿಗಳಿದ್ದವನು, ಮಹಾಹನುಹು ದೊಡ್ಡದಾದ ದವಡೆಗಳಿದ್ದವನು, ಮಹಾನಾಸಃ ದೊಡ್ಡ ಮೂಗಿರುವಂಥವನು, ಮಹಾಕಂಬುಹು ದೊಡ್ಡ ಶಂಖದಂತೆ ಕುತ್ತಿಗೆ ಇದ್ದವನು. ಕಂಬು ಅಂದರೆ ಶಂಖ ಅಂತ ಮಾತ್ರ ಅರ್ಥ. ಮಹಾಕಂಬು ಅಂದರೆ ಶಂಖದಂತೆ ಕುತ್ತಿಗೆ ಇರುವವನು ಅಂತ ಅರ್ಥ ಮಾಡ್ಕೊಂಡಿದ್ದಾರಷ್ಟೆ. ಮಹಾಗ್ರೀವ ಅದು ಕೂಡ ದೊಡ್ಡ ಕುತ್ತಿಗೆ ಇದ್ದವನು ಅಂತ ಅರ್ಥ. ಸ್ಮಶಾನ ಭಾಗ, ಸ್ಮಶಾನದಲ್ಲಿ ಕ್ರೀಡಿಸುವಂಥವನು. ಮಹಾವಕ್ಷಾಹ ದೊಡ್ಡ ವಕ್ಷಸ್ಥಳ ಇದ್ದವನು. ಮಹೋರಸ್ಕಃ
ಅಗಲವಾದ ಎದೆಯಿಂದ ಕೂಡಿದವನು, ಅಂತರಾತ್ಮ, ಎಲ್ಲ ಪ್ರಾಣಿಗಳಿಗೂ ಕೂಡ ಅಂತರ್ಯಾಮಿಯಾಗಿದ್ದವನು, ಮೃಗಾಲಯ, ಆ ಮೃಗವನ್ನ ತನ್ನ ತೊಡೆಯ ಮೇಲೆ ಇಟ್ಕೊಂಡಂಥವನು, ಯಜ್ಞ ಯಜ್ಞ ಆ ದಕ್ಷಯಜ್ಞನ ಪ್ರಸಂಗದಲ್ಲಿ ಮೃಗರೂಪ ತಾಳಿ ಓಡ್ಲಿಕ್ಕೆ ತೊಡಗಿತ್ತು ಅಂತ ನಾವು ಹಿಂದೆ ಕಥೆ ಕೇಳಿದ್ದೇವೆ. ಅದನ್ನ ತನ್ನ ಕೈಯಲ್ಲಿ ಇಟ್ಕೊಂಡವನು, ತೊಡೆಯ ಮೇಲೆ ಇಟ್ಕೊಂಡವನು ಅಂತಲೂ ಇಲ್ಲೊಂದು ಅರ್ಥ ಬರೆದಿದ್ದಾರೆ. ಲಂಬನಃ, ಅನೇಕ ಬ್ರಹ್ಮಾಂಡಗಳಿಗೆ ಆಶ್ರಯನಾದವನು, ಅನೇಕ ಬ್ರಹ್ಮಾಂಡಗಳಿಗೆ ಅಂತ ಅರ್ಥಾತ್ ಸಿದ್ಧ. ಲಂಬನ ಅಂದ್ರೆ ಆಶ್ರಯ ಅಂತ ಅಷ್ಟೇ ಅರ್ಥ. ಲಂಬಿತೋಷ್ಟ, ಪ್ರಳಯ ಕಾಲದಲ್ಲಿ ವಿಶ್ವವನ್ನೆಲ್ಲವನ್ನೂ ನುಂಗಲಿಕ್ಕಾಗಿ ತೆರೆದಂಥ ತುಟಿಗಳಿದ್ದವನು ಅಂತ ಅದಕ್ಕೆ ಅರ್ಥ ಬರೆದಿದ್ದಾರೆ. ತೆರೆದ ತುಟಿ ಉಳ್ಳವನು ಅಂತ ಅದಕ್ಕೆ ಅರ್ಥ. ಯಾತಕ್ಕಾಗಿ ತೆರೆದ ತುಟಿ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನುಂಗಲಿಕ್ಕಾಗಿ ಅಂತ ಅದರ ಸಂದರ್ಭದಿಂದ ಪ್ರಾಪ್ತವಾದ ಅರ್ಥ ಅಷ್ಟೆ. ಮಹಾಮಾಯಾವಿ ಅಂತ ಅವನನ್ನ ವರ್ಣಿಸ್ತಾರೆ. ಇಲ್ಲೂ ಕೂಡ ಮಹಾಮಾಯಾ ಅನ್ನುವ ಶಬ್ದ ಭಗವತಿಗೆ ವಾಚಕವಾಗ್ತದೆ. ಮಹಾಮಾಯೆ ತ್ಯವಿದ್ಯೇತಿ ನಿಯತಿರ್ಮೋಹಿನೀತಿ ಚ ಪ್ರಕೃತಿರ್ ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ. ಮಹಾಮಾಯಾ ಅಥವಾ ಮಾಯಾ ಅಂತ ಯಾರಿಗಾದ್ರೂ ಹೆಸರಿಟ್ರೆ ಅದು ಮೊದಲನೇದಾಗಿ ಭಗವಂತನ ಸ್ವರೂಪವೇ ಆದಂತಹ ಅವನ ಇಚ್ಛೆಯನ್ನು ಹೇಳ್ತದೆ. ಮುಂದೆ ದುರ್ಗಾದೇವಿಯನ್ನು ಹೇಳ್ತದೆ. ಅದಾದ ನಂತರ ಜಡ ಪ್ರಕೃತಿಯನ್ನು ಹೇಳ್ತದೆ. ಶ್ವೇತಾಶ್ವತರ ಉಪನಿಷತ್ನಲ್ಲಿ ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ಹೇಳಿ, ಮಾಯಾ ಅಂದ್ರೆ ಪ್ರಕೃತಿ, ಆ ಪ್ರಕೃತಿಯ ಅಧಿಪತಿಯಾದಂತಹ ಪರಮಾತ್ಮನನ್ನು ಮಾಯಾವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಆತ ಮಹಾಮಾಯಾ ಅಂತ ಕರೆಸ್ಕೊಂಡಿದ್ದಾನೆ. ಅವಳು ಮಹಾಮಾಯಾ ಅಂತ ದೀರ್ಘವಾಗಿ ಕರೆಸ್ಕೊಂಡಿದ್ದಾಳೆ. ದೇವಸ್ತ್ವಂ ಹಿ ಮಹಾಮಾಯ ಸ್ವಾಂ ಮಾಯಾಂ ಸಮುಪಾಶ್ರಿತಃ ಅಂತ ಹೇಳಿ ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯ ರೂಪಿಯಾದ ಭಗವಂತನ ಒಂದು ಶ್ಲೋಕ ಇದೆ. ನೀನು ಮಹಾಮಾಯ, ಯಾಕೆಂದ್ರೆ ಸ್ವಾಂ ಮಾಯಾಂ ಸಮುಪಾಶ್ರಿತಃ, ನಿನ್ನಿಂದ ಅಭಿನ್ನವಾದ ಇಚ್ಛೆಯನ್ನ, ನಿನ್ನ ಪತ್ನಿಯಾದಂತಹ ಲಕ್ಷ್ಮಿಯನ್ನ ಧರಿಸಿದವನು ಅಂತ ಅದಕ್ಕರ್ಥ. ಪಯೋನಿಧಿ ಅಂತ ಕ್ಷೀರಸಾಗರ ಸ್ವರೂಪ ಅಂತ ಅದರ ಅರ್ಥ. ಕ್ಷೀರಸಾಗರದಲ್ಲಿ ಇದ್ದವನು. ಮಹಾದಂತಹ, ದೊಡ್ಡ ಹಲ್ಲುಗಳಿದ್ದವನು. ಮಹಾದಂಷ್ಟ್ರ, ಅದು ಕೂಡ ಕೋರೆದಾಡಿ, ದೊಡ್ಡ ದೊಡ್ಡ ಕೋರೆದಾಡಿ ಇದ್ದವನು. ಮಹಾಜಿಹ್ವ, ಉದ್ದವಾದಂತಹ ನಾಲಿಗೆ ಇದ್ದವನು. ಮಹಾಮುಖ, ಅಗಲವಾದಂತಹ ಮುಖ ಇದ್ದವನು. ಮಹಾನಖ, ದೊಡ್ಡ ಉಗುರುಗಳಿಂದ ಕೂಡಿದಂತಹ ನರಸಿಂಹ, ಅವನ ನಖಗಳನ್ನು ಉಪಾಸನೆ ಮಾಡುವಂತಹ ಒಂದು ಪ್ರಸಂಗ ಇದೆಲ್ಲ. ಮಹಾಜಿಹ್ವ, ಮಹಾಮುಖ ಮತ್ತೆ ಮಹಾನಖ. ಮಹಾರೋಮ, ಶರೀರಾದ್ಯಂತವಾಗಿ ದೊಡ್ಡ ದೊಡ್ಡ ರೋಮಗಳಿಂದ ಕೂಡಿದಂತಹ ವರಾಹ ರೂಪಿಯಾದಂತಹ ಭಗವಂತ ಅಂತ ಅವನ ವರ್ಣನ ಇದೆ. ಮಹಾಕೋಶ, ದೊಡ್ಡ ಕೋಶ ಅಂದ್ರೆ ಹೊಟ್ಟೆ ಉಳ್ಳವನು. ಮಹಾಕೇಶ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ಪಾಠ ಯಾವುದು ಹೇಗೆ ಯಾವುದು ಸರಿ ಅಂತ ನಾವು ತೀರ್ಮಾನಿಸುವುದು ಕಷ್ಟ ಅಂತ ಅಲ್ಲಿದ್ದದನ್ನು ಹೀಗೆ ನೋಡಬಹುದಷ್ಟೆ. ಮಹಾಜಟ, ದೊಡ್ಡ ಜಟೆ ಇದ್ದವನು. ಪ್ರಸನ್ನ, ಆನಂದದಲ್ಲಿ ಮಗ್ನನಾದವನು. ಅದನ್ನೇ ಸ್ತ್ರೀಲಿಂಗವಾಗಿ ಪ್ರಸನ್ನ ಅಂತ ಇಟ್ಕೋತಾರೆ. ಪ್ರಸಾದ, ಸುಪ್ರಸಾದ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿದೆ. ಅವನ ಆನಂದ ಸ್ವರೂಪ ಅಂತ ಅದರ ಅರ್ಥ. ಪ್ರತ್ಯಯ ಅಂದ್ರೆ ಜ್ಞಾನ ಸ್ವರೂಪ. ಪ್ರತ್ಯಯ ಸರ್ವದರ್ಶನ ಅಂತ ವಿಷ್ಣು ಸಹಸ್ರನಾಮದಲ್ಲಿದೆ. ಗಿರಿಸಾಧನ, ಪರ್ವತವನ್ನೇ ಧನುಸ್ಸಿನ ರೂಪದಲ್ಲಿ ತನ್ನ ಕೈಯಲ್ಲಿ ಇಟ್ಕೊಂಡವನು. ಅವನು ತ್ರಿಪುರಾಸುರರನ್ನು ಕೊಲ್ಲುವಾಗ ಪರ್ವತವನ್ನೇ ಧನುಸ್ಸನ್ನಾಗಿ ಮಾಡಿ ಅವನ ಕೈಯಲ್ಲಿ ದೇವತೆಗಳು ಕೊಟ್ಟಿದ್ರು ಅಂತ ಒಂದು ಕಡೆ ವರ್ಣನ ಇದೆ. ಸ್ನೇಹನಃ, ಸ್ನೇಹ ಅಂತ ಸ್ತ್ರೀಯರಿಗೆ ಹೆಸರಿಡ್ತಾರೆ, ತಮಗೆಲ್ಲ ಗೊತ್ತಿದೆ. ಎಲ್ಲಾ ಪ್ರಾಣಿಗಳಲ್ಲಿಯೂ ಅನಂತ ಪ್ರೀತಿ ಇದ್ದವನು ಅಂತ ಅರ್ಥ. ಅಸ್ನೇಹನ, ಯಾರಲ್ಲಿಯೂ ಆಸಕ್ತಿ ಇಲ್ಲದೆ ಇದ್ದವನು. ಅಜಿತಃ, ಇದು ಅಜಿತ ನಾಮಕನಾದ ಪರಮಾತ್ಮ ಸಮುದ್ರ ಮಥನದಲ್ಲಿ ಆ ಪರ್ವತವನ್ನ ಮೇಲಿನಿಂದ ಎತ್ತಿ ಹಿಡಿದವನು ಅಂತ ಅವನ ವರ್ಣನೆ ಇದೆ. ಮಹಾಮುನಿಹಿ, ಮನನಶೀಲನಾದವನು. ವೃಕ್ಷಾಕಾರ, ವೃಕ್ಷದಲ್ಲಿದ್ದವನು. ವೃಕ್ಷಕೇತು, ವೃಕ್ಷದಂತೆ ಎತ್ತರವಾದ ಧ್ವಜ ಇದ್ದವನು. ಅನಲಹ, ಅಗ್ನಿ ಸ್ವರೂಪನಾದವನು.
ವಾಯುವಾಹನ, ವಾಯು ವಾಹನವಾಗಿ ಉಳ್ಳವನು. ಗಂಡಲಿ ಅಂದ್ರೆ ಪರ್ವತಗಳಲ್ಲಿ ಅಡಗಿಕೊಂಡವನು ಅಂತ ಹೀಗೊಂದು ಅರ್ಥ ಹೇಳಿದ್ದಾರೆ. ಅದಕ್ಕೆ ನೀವು ನೋಡುವಂಥ ಪುಸ್ತಕಗಳಲ್ಲಿ ಬೇರೆ ಏನಾದರೂ ಅರ್ಥ ಇದ್ದಿರಬಹುದು, ಅದನ್ನು ಕೂಡ ನೀವು ನೋಡಬಹುದು. ಮೇರುಧಾಮ, ಮೇರು ಪರ್ವತವನ್ನೇ ತನ್ನ ಆವಾಸವಾಗಿ ಇಟ್ಕೊಂಡಂಥವನು. ದೇವಾಧಿಪತಿ, ಎಲ್ಲ ದೇವತೆಗಳ ಒಡೆಯ. ಅಥರ್ವ ಶೀರ್ಷ, ಅಥರ್ವ ವೇದವೇ ತಲೆಯಾಗಿ ಇರುವಂಥವನು. ಸಾಮಾಸ್ಯ, ಸಾಮವೇದವೇ ಅವನ ಮುಖ ಆಗಿದೆ. ಋಕ್ ಸಹಸ್ರಾಮಿತಿ ಕ್ಷಣ, ಸಾವಿರಾರು ವೇದವಾಕ್ಯಗಳ ಋಕ್ಗಳೇ ಅವನ ಕಣ್ಗಳು. ಇಲ್ಲೆಲ್ಲ ಕಡೆ ಹೀಗೆ ನಾವು ಅರ್ಥ ಮಾಡಬೇಕು. ಅಥರ್ವ ವೇದದ ಅಭಿಮಾನಿ ದೇವತೆ ಅವನ ತಲೆಯಾಗಿದ್ದಾನೆ. ಅಥರ್ವಾಂಗಿರಸಾಂ ಅಗ್ನಿ, ಅಗ್ನಿ ದೇವತೆ ಋಗ್ಭಾಷ್ಯದಲ್ಲಿ ಹೇಳಿದಂತೆ ಅಗ್ನಿ ಆತನ ತಲೆ. ಸಾಮ ಅಂದ್ರೆ ಸಾಮ್ನ ಪ್ರಾಣಶಿವಾದಯ, ಶಿವ ಮತ್ತು ಪ್ರಾಣ ಮೊದಲಾದವರು ಪರಮಾತ್ಮನ ಮುಖರಾಗಿದ್ದಾರೆ. ಋಕ್ ಸಹಸ್ರ ಅಮಿತೇಕ್ಷಣ, ಋಗಭಿಮಾನಿನಿ ದೇವತೆಯರು ಈ ಲಕ್ಷ್ಮೀದೇವಿ, ಸರಸ್ವತಿ, ಭಾರತೀಯರು ಮೊದಲಾದವರು ಅವನ ಕಣ್ಗಳು. ಯಜುಃ ಪಾದಭುಜ, ಯಜುರ್ವೇದವೇ ಆತನ ಪಾದಗಳು. ಯಜುರ್ವೇದದ ಅಭಿಮಾನಿ ದೇವತೆ ಸೂರ್ಯ. ಮತ್ತೆ ಕೇವಲ ಅಭಿಮಾನಿ ದೇವತೆಗಳು ಮಾತ್ರ ಅಲ್ಲ, ಯಜುರ್ವೇದವನ್ನು ಪ್ರವರ್ತಿಸಿದ ದೇವತೆಗಳು ಕೂಡ ಸೂರ್ಯ, ಶಿವ ಮೊದಲಾದವರು, ಅವರು ಆತನ ಪಾದಗಳಾಗಿದ್ದಾರೆ. ಗುಹ್ಯ, ಗುಹ್ಯ ಅಂಥೇಳಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಬಂದಿದೆ. ಅತ್ಯಂತ ಗುಹ್ಯನಾದವನು, ಸುಲಭವಾಗಿ ಯಾರ ಗಮನಕ್ಕೂ ಬರದೇ ಇರುವಂಥವನು ಅಂತ ಅರ್ಥ. ಪ್ರಕಾಶ, ಪ್ರಕಾಶ ಸ್ವರೂಪನಾದವನು. ಜಂಗಮ, ಎಲ್ಲ ಕಡೆ ಸಂಚಾರ ಮಾಡುವವನು. ಅಮೋಘಾರ್ಥ, ಯಾರು ಅವನ ಬಳಿಗೆ ಬಂದು ಅವನನ್ನು ಪ್ರಾರ್ಥಿಸ್ತಾರೆ ಆ ಯಾವ ಶಬ್ದವೂ ಕೂಡ, ಯಾವ ಪ್ರಾರ್ಥನೆಯೂ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ಅದರ ಅಭಿಪ್ರಾಯ. ಪ್ರಸಾದ ಅಂತ ಹಿಂದೆ ಬಂದಾಗಿದೆ. ಅಭಿಗಮ್ಯ, ಸುಖವಾಗಿ ಅವನ ಬಳಿಗೆ ಸುಲಭವಾಗಿ ಹೋಗಬಹುದಾದವನು. ಸುದರ್ಶನ, ಸುದರ್ಶನ ಅಂತ ಸುಂದರವಾಗಿ ಕಾಣುವವನು ಅಂತ ಅದರ ಅರ್ಥ. ಚಕ್ರವನ್ನು ಕೈಯಲ್ಲಿ ಧರಿಸಿದವನು ಅಂತ ಕೂಡ ಅರ್ಥ ಮಾಡಬಹುದು. ಉಪಕಾರ, ಪ್ರಿಯ ಸರ್ವ, ಕನಕ ಕಾಂಚನ ಛವಿ. ಉಪಕಾರ, ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥವನು. ಉಪಕರೋತಿ ಇತಿ ಉಪಕಾರ. ಅದಲ್ಲದೆ ಉಪಕರೋತಿ, ನಮ್ಮೆಲ್ಲರನ್ನೂ ಮೇಲಕ್ಕೆತ್ತುವವನು. ಅಜ್ಞಾನದ ಅಂಧಕಾರದಲ್ಲಿ ಕೆಳಗೆ ಬಿದ್ದ ನಮ್ಮನ್ನ ಮೇಲಕ್ಕೆತ್ತಿ ನಮಗೆ ಉಪಕರಿಸುವವನು. ಪ್ರಿಯ, ಭಕ್ತ ಪ್ರಿಯನಾದವನು. ಪ್ರಿಯ ಅಂಥೇಳಿ ಸ್ತ್ರೀಲಿಂಗವಾಗಿ ಅದನ್ನು ಇಡಬಹುದು. ಸರ್ವ, ಸರ್ವ ಸ್ವರೂಪನಾದವನು. ಕನಕ, ಸುವರ್ಣ ಸ್ವರೂಪನಾದವನು ಅಂತ ಅರ್ಥ ಹೇಳಿದ್ದಾರೆ. ಇವೆಲ್ಲ ತೀರಾ ಸ್ಥೂಲವಾದ ಅರ್ಥಗಳಾದವು. ಅದಕ್ಕಿಂತ ಹೆಚ್ಚಿನ ಮಹತ್ವದ ಅರ್ಥಗಳನ್ನು ಕೂಡ ಅದಕ್ಕೆ ಹೇಳಬಹುದು. ಆಯಾ ಶಬ್ದಗಳನ್ನು ಕೋಶದಲ್ಲಿ ನಾವು ನೋಡಿದರೆ ಆ ಕೋಶದಲ್ಲಿರುವ ಅರ್ಥ ಈ ವಸ್ತುಗಳಿಗೆ ವಾಚಕ ಆಗ್ತದೆ. ಉದಾಹರಣೆಗೆ ಕನಕ ಶಬ್ದದ ಅರ್ಥ ಹೀಗಿದೆ: ಕನತಿ ದೀಪ್ಯತೆ, ಪ್ರಕಾಶಮಾನವಾಗಿರುವುದು ಅಂತ. ಕನಿ ದೀಪ್ತವು ಅಂತ ಧಾತು. ಅದಕ್ಕೆ ಉನ್ ಅಂತ ಪ್ರತ್ಯಯ ಬಂದು ಕನಕ ಅಂತ ಶಬ್ದ ನಿಷ್ಪನ್ನವಾಗಿದೆ ಅಂತ ಹೀಗಾದ ಅರ್ಥವನ್ನು ಹೇಳ್ತಾರೆ. ಇದು ಆ ಕನಕ ಅನ್ನುವ ಶಬ್ದದ ಅರ್ಥ. ಕಾಂಚನ ಛವಿ, ಬಂಗಾರದಂತೆ ಕಾಂತಿ ಇದ್ದವನು. ನಾಭಿಹಿ ಅಂತ ಒಂದು ಶಬ್ದ. ಸಮಸ್ತ ಭುವನಗಳಿಗೂ ಕೇಂದ್ರಪ್ರಾಯನಾದವನು ಅಂತ ಅದರ ಅರ್ಥ. ಇದನ್ನ ಭಾಗವತ ತಾತ್ಪರ್ಯದಲ್ಲಿ ನಾಭಿಹಿ ಸರ್ವಾಶ್ರಯೋ ಯತಃ, ಎಲ್ಲರಿಗೂ ಆಶ್ರಯ, ಜಗತ್ತೆಲ್ಲದಕ್ಕೂ ಆಶ್ರಯನಾದ್ರಿಂದ ಅವನನ್ನು ನಾಭಿ ಅಂತ ಹೇಳಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ಸಮುದ್ರ ಸೂಕ್ತದಲ್ಲೂ ಕೂಡ ಸಮುದ್ರಾದೂರ್ಮಿರ್ ಮಧುಮಾಂಗ್ ಅನ್ನುವ ವೇದವಾಕ್ಯದಲ್ಲಿ ಜಿಹ್ವಾ ದೇವಾನಾಂ ಅಮೃತಸ್ಯ ನಾಭಿಹಿ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ದೇವತೆಗಳ ನಾಲಿಗೆ ಅವನು. ದೇವತೆಗಳನ್ನ ಮಾತನಾಡುವಂತೆ ಮಾಡುವವನೇ ಅವನೇ. ಅಮೃತ ಅಂದ್ರೆ ಮೋಕ್ಷ, ಆ ಮೋಕ್ಷದ ಕೇಂದ್ರ ಸ್ವರೂಪನಾದವನು ಅಂತ ಅದರ ಅರ್ಥ. ನಂದಿಕರ, ಆನಂದವನ್ನು ಹೆಚ್ಚಿಸುವಂಥವನು. ಭಾವ, ಶುದ್ಧಾಭಕ್ತಿ ಸ್ವರೂಪನಾದವನು.
ಭಾವಭಕ್ತಿ ಅಂತ ನಾವು ಹೇಳ್ತಿರ್ತೀವಲ್ಲ ಆ ಅರ್ಥದಲ್ಲಿ ಹೇಳಿದ್ದಾರೆ. ಆದರೆ ಇದಕ್ಕಿಂತ ಹೆಚ್ಚಿನ ಒಂದು ಉತ್ತಮವಾದ ಅರ್ಥ ಭಾಗವತ ತಾತ್ಪರ್ಯದಲ್ಲಿದೆ. ಸೃಷ್ಟಿ ಸ್ಥಿತಿಷ್ಠ ಸಂಹಾರ ಭಾವನೆ ತ್ಯಭಿಧೀಯತೆ. ಸೃಷ್ಟಿ ಸ್ಥಿತಿ ಮತ್ತು ಸಂಹಾರಗಳಿಗೆ ಭಾವ ಅಂತ ಕರೀತಾರೆ. ತದ್ಯತ್ ಕರೋತಿ ಪುರುಷ ಸ ಭಾವ ಇತಿ ಕೀರ್ತಿತಃ. ಸೃಷ್ಟಿ ಸ್ಥಿತಿ ಮತ್ತು ಸಂಹಾರಗಳನ್ನು ಮಾಡುವ ಪುರುಷನಿಗೆ ಭಾವ ಅಂತ ಹೆಸರು. ಶುದ್ಧಾಭಕ್ತಿ ಸ್ವರೂಪ ಅನ್ನೋದು ಮತ್ತೊಂದು ಅರ್ಥ. ಪುಷ್ಕರ ಸ್ಥಪತಿ. ಪುಷ್ಕರ ಅಂದ್ರೆ ಕಮಲ. ಬ್ರಹ್ಮಾಂಡ ರೂಪವಾದ ಈ ಕಮಲವನ್ನು ಸೃಷ್ಟಿಸಿರುವಂತಹ ಶಿಲ್ಪಿ. ಸ್ಥಿರ, ಸ್ಥಿರನಾದವನು ಅಂತ ಅರ್ಥ. ದ್ವಾದಶ, 12ನೆಯ ಅವಸ್ಥೆ ಆದಂಥ ಮೋಕ್ಷ ಸ್ವರೂಪ ಅಂತ ಅನ್ನೋದಕ್ಕೆ ಅರ್ಥ ಹೇಳಿದ್ದಾರೆ. ಗರ್ಭವಾಸ ಮೊದಲಾದ 10 ಅವಸ್ಥೆಗಳು ಮನುಷ್ಯನಿಗೆ. 10ನೇದೇ ಅದರಲ್ಲಿ ಮೃತ್ಯು, 11ನೇದು ಸ್ವರ್ಗ, 12ನೇದು ಮೋಕ್ಷ ಅಂತ ಹೀಗೊಂದು ಕಡೆ ಅದರ ಅರ್ಥ ಹೇಳಿದ್ದಾರೆ. ತ್ರಾಸನಃ, ಪ್ರಾಣಿಗಳನ್ನು ಭಯಪಡಿಸುವಂಥವನು. ಆದ್ಯ, ಮೊದಲನೆಯವನು. ನಾವು ಈ ಒಂದು ಶಬ್ದವನ್ನು ಕೂಡ ಗಮನಿಸಬೇಕು. ಆರ್ಯ ಅಂಥೇಳಿ ಪುಲ್ಲಿಂಗದಲ್ಲಿದೆ. ಆರ್ಯ ಅಂತ ಸ್ತ್ರೀಲಿಂಗದಲ್ಲಿ ಅದನ್ನು ದುರ್ಗಾದೇವಿಯ ನೆನಪಿಗಾಗಿ ಹರಿವಂಶ ಮೊದಲಾದ ಕಡೆ ಆರ್ಯ ಸಪ್ತಶತಿ ಮೊದಲಾದ ಆರ್ಯ ಸ್ತೋತ್ರ ಮೊದಲಾದ ಬರ್ತದೆ. ಆರ್ಯ ಅಂತ ಹೆಸರಿಡ್ತಾರೆ. ಹಾಗೆ ಆದ್ಯ ಅಂತ ಹೆಸರಿಡೋದು ಕೂಡ ಇದೆ. ಯಜ್ಞ, ಯಜ್ಞ ಪುರುಷ, ಯಜ್ಞ ಅಂತ ಹೆಸರಿಡೋದು ಕೂಡ ತಮಗೆಲ್ಲ ಗೊತ್ತಿದ್ದೇ ಇದೆ. ಅಪರೂಪದ ಹೆಸರುಗಳು ಆದರೆ ಇವೆ. ಯಜ್ಞ ಸಮಾಹಿತ, ಯಜ್ಞದಲ್ಲಿ ಉಪಸ್ಥಿತನಾದವನು. ಪ್ರಳಯ ಕಾಲದ ನಕ್ತಮ್ ಅಂದ್ರೆ ಪ್ರಳಯ ಕಾಲದ ರಾತ್ರಿ ಸ್ವರೂಪನಾದವನು. ಆ ರಾತ್ರಿಗೆ ಅವನ ನಿಯಾಮಕ. ಕೇವಲ ಪ್ರಳಯ ಕಾಲದಲ್ಲ, ದೈನಂದಿನ ಜೀವನದಲ್ಲಿಯೂ ಕೂಡ ಏನೊಂದು ರಾತ್ರಿ ಹಗಲು ಇಂಥದ್ದು ಬರ್ತಿರ್ತದೆ, ಅದಕ್ಕೆಲ್ಲ ಅವನು ಕಾರಣ ಅಂತ ಅದರ ಅರ್ಥ ನಾವು ತಿಳ್ಕೊಳ್ಬಹುದಾಗಿದೆ. ಕಲಿಹಿ, ಕಲಿಯುಗಕ್ಕೂ ಅವನೇ ಪ್ರವರ್ತಕ, ಕಾಲಕ್ಕೆ ಅವನೇ ಪ್ರವರ್ತಕ, ಅದರಿಂದ ಕಾಲನಾಗಿದ್ದಾನೆ. ಮಕರಹ, ಶಿಂಶುಮಾರ ಚಕ್ರ ಸ್ವರೂಪ. ಅವನು ಕಾಲರೂಪನಾಗಿ ಚೇಳಿನ ರೂಪದಲ್ಲಿದ್ದಾನೆ ಅಂತ ಭಾಗವತದಲ್ಲಿ ವರ್ಣನೆ ಇದೆ. ನೀವು ಭಾಗವತವನ್ನು ನೋಡಿದವರಿಗೆ 5ನೇ ಸ್ಕಂದದಲ್ಲಿ ಅದನ್ನು ಕೇಳಿದ ನೆನಪಿರ್ತದೆ. ಕಾಲಪೂಜಿತ, ಕಾಲ ಅಂದ್ರೆ ಕೇವಲ ಮೃತ್ಯು ಅಲ್ಲ, ಲಕ್ಷ್ಮೀದೇವಿ ಮೊದಲಾದವರು ಕೂಡ ಕಾಲವೇ ಆಗಿದ್ದಾರೆ, ಅವರಿಂದ ಪೂಜಿತನಾದವನು. ಸಗಣ, ತನ್ನ ಗಣಗಳಿಂದ, ಭಕ್ತರ ಗಣಗಳಿಂದ ಕೂಡಿದವನು. ಸಗಣ ಗಣಾಕಾರ, ಆ ಗಣಗಳಲ್ಲಿ ಅವರವರ ರೂಪದಿಂದಲೇ ತುಂಬಿದವನು. ಭೂತವಾಹನ ಸಾರಥಿ, ಭೂತವಾಹನ ಅಂದ್ರೆ ಎಲ್ಲ ಪ್ರಾಣಿಗಳ ಯೋಗಕ್ಷೇಮವನ್ನು ನೋಡುವ ಚತುರ್ಮುಖ ಬ್ರಹ್ಮ. ಅವನನ್ನೇ ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಭೂತ ವಾಹನ ಅಂತ ಕೆಲವು ಕಡೆ ಇದ್ರೆ, ಭೂತ ಭಾವನ ಅಂತ ಇನ್ನು ಕೆಲವು ಕಡೆ ಇದೆ. ಎಲ್ಲ ಪ್ರಾಣಿಗಳನ್ನು ಹುಟ್ಟಿಸುವಂಥ ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ ಮೊದಲಾದವರೇನಿದ್ದಾರೆ ಅವರು ಭೂತ ಭಾವನರು. ಅವರೇ ಇವನಿಗೆ ಸಾರಥಿಯಾಗಿದ್ದಾರೆ, ಅಥವಾ ಅವರಿಗೆ ಇವನು ಕೂಡ ಸಾರಥಿಯಾಗಿ ಅವರನ್ನು ಮುನ್ನಡೆಸ್ತಾನೆ. ಭಸ್ಮಶಾಯಿ ಅಥವಾ ಭಸ್ಮಶಯ ಅಂತ ಕೆಲವು ಕಡೆ ಶಬ್ದ ಇದೆ. ಭಸ್ಮದ ಮೇಲೆ ಮಲಗುವವನು. ಭಸ್ಮಗೋಪ್ತ, ಭಸ್ಮದ ಮೂಲಕವಾಗಿ ಭಕ್ತರನ್ನು ಕಾಪಾಡುವವನು. ಭಸ್ಮಭೂತ, ಸ್ವಯಂ ಭಸ್ಮದ ರೂಪದಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ತರುಹು, ಕಲ್ಪವೃಕ್ಷ, ತುಳಸಿ ಮೊದಲಾದ ವೃಕ್ಷಗಳಲ್ಲಿರುವಂಥವನು. ಗಣಹ, ನಂದಿ, ಭೃಂಗಿ ಮೊದಲಾದ ಪಾರ್ಶ್ವದಲ್ಲಿ ಅವನು ಇದ್ದಾನೆ. ಅದಕ್ಕಾಗಿ ಅವನನ್ನು ಆ ಗಣ ಅಂತ ವರ್ಣನೆ ಮಾಡ್ತಾರೆ. ಲೋಕಪಾಲ, ಚತುರ್ದಶ ಭುವನಗಳನ್ನು ರಕ್ಷಿಸುವವನು, ಆದ್ದರಿಂದ ಲೋಕಪಾಲನಾಗಿದ್ದಾನೆ. ಅಲೋಕಃ, ಲೋಕಾತೀತನಾಗಿದ್ದಾನೆ. ಮಹಾತ್ಮ, ಮಹಾತ್ಮನು. ಸರ್ವಪೂಜಿತ, ಎಲ್ಲರಿಂದಲೂ ಪೂಜಿಸಲ್ಪಟ್ಟವನು. ಶುಕ್ಲ, ಶುದ್ಧವಾದಂತಹ ವರ್ಣ ಇರುವಂಥವನು ಅಂತ ಅದರ ಅರ್ಥ. ಕೆಲವು ಕಡೆ ಅದನ್ನ ಶಂಕು ಅಂತ ಹೀಗೆ ಬೇರೆ ಶಬ್ದದಿಂದ ತಗೊಂಡಿದ್ದಾರೆ. ಶುಕ್ಲ, ತ್ರಿಶುಕ್ಲ ಅಂತ ಹೀಗೆ. ಇನ್ನು ಶಂಕು, ತ್ರಿಶಂಕು ಅಂತ ಇನ್ನು ಕೆಲವು ಕಡೆ ಇದೆ. ಶಂಕು ಅಂದ್ರೆ ಒಂದು ದೊಡ್ಡ ಸ್ತಂಭ ಅಥವಾ ಮೊಳೆ ಮೊದಲಾದದ್ದು. ತ್ರಿಶಂಕು ಅಂದ್ರೆ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯ ಅನ್ನುವ 3
ಸ್ತಂಭಗಳನ್ನು ಈ ಜೀವಿಗಳಿಗೆ ಕೊಟ್ಟು ಅವರನ್ನ ನೋಡಿಕೊಳ್ಳುವವನು ಅಂತ ಅರ್ಥ. ಸಂಪನ್ನ, ಗುಣಸಂಪನ್ನನಾದವನು. ಶುಚಿ, ಪರಮ ಪವಿತ್ರನಾದವನು. ಭೂತ ನಿಷೇವಿತ, ಸಮಸ್ತ ಪ್ರಾಣಿಗಳಿಂದ ಸೇವಿಸಲ್ಪಟ್ಟಂಥವನು. ಆಶ್ರಮಸ್ಥ, 4 ಆಶ್ರಮಗಳಲ್ಲೂ ಕೂಡ ಧರ್ಮರೂಪನಾಗಿದ್ದಾನೆ. ಯಾಕೆ ಹಾಗೆ ಅಂದರೆ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏಷ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅನ್ನೊಂದು ಕಡೆ ವರ್ಣನೆ ಮಾಡಿದ್ದಾರೆ. ಗೃಹಸ್ಥಾಂತರ್ಗತೋ ವಿಷ್ಣು ದೇವಾನಾಂ ಆಶ್ರಯೋ ಭವೇತ್. ಯಜ್ಞೈ ದೇವಾಶ್ರಯೋ ಭವೇತ್ ಅಂತ ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ. ಗೃಹಸ್ಥರಲ್ಲಿದ್ದು ಯಜ್ಞ ಮಾಡಿ ಆ ಮೂಲಕ ದೇವತೆಗಳಿಗೆ ಅವನು ರಕ್ಷಕನಾಗಿದ್ದಾನೆ. ಸ್ವಾಧ್ಯಾಯ ಋಷಿ ಸಂಸ್ಕೃತ್ಯ ಋಷೀನಾಂ ಆಶ್ರಯಶ್ಚ ಸಹ. ಋಷಿಗಳಲ್ಲಿ ನಾವು ಗೃಹಸ್ಥರಾದವರು ಮಾಡುವ ಯಜ್ಞಗಳ ಮೂಲಕ ನಮ್ಮಲ್ಲಿ ನಿಂತು ಯಜ್ಞ ಮಾಡಿ ದೇವತೆಗಳನ್ನ ರಕ್ಷಿಸ್ತಾನೆ. ನಾವು ಗೃಹಸ್ಥರಾದವರು ನಿತ್ಯ ಏನು ಯಜ್ಞಾದಿಗಳನ್ನು ಮಾಡ್ತೇವೆ, ಬ್ರಹ್ಮಯಜ್ಞ ಮೊದಲಾದವುಗಳು, ಅವುಗಳನ್ನು ನಮ್ಮ ಕಡೆಯಿಂದ ಮಾಡಿಸಿ ಋಷಿಗಳನ್ನು ಕಾಪಾಡ್ತಾನೆ. ಮತ್ತೆ ಪಿತೃಣಾಂ ಅನ್ನದಾನತಃ ಶ್ರಾದ್ದೈ, ನಾವು ಮಾಡುವ ಶ್ರಾದ್ದಾದಿಗಳನ್ನು ಅವನೇ ಮಾಡಿಸಿ ಪಿತೃಗಳನ್ನು ಪೊರೆಯುತ್ತಾನೆ ಅಂತ ಹೀಗೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿದ್ದಾರೆ. ದೊಡ್ಡ ಗೃಹಸ್ಥ ಅವನು, ಅವ್ಯಾಕೃತ ಗೃಹಸ್ಥ ಅಂತಲೇ ಅವನನ್ನ ಸ್ತೋತ್ರ, ದ್ವಾದಶ ಸ್ತೋತ್ರದಲ್ಲಿ ವರ್ಣಿಸ್ತಾರೆ, ನಿಮಗೆಲ್ಲ ಗೊತ್ತಿದ್ದೇ ಇದೆ. ಅವನು ಬ್ರಹ್ಮಚಾರಿಯೂ ಹೌದು, ವಾಮನನಾಗಿದ್ದವನು, ಗೃಹಸ್ಥನೂ ಹೌದು, ವಾನಪ್ರಸ್ಥನಾಗಿದ್ದವನು, ಸನ್ಯಾಸಿಗಳಲ್ಲೂ ಕೂಡ ಅವನೇ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದ ಅವನು ಆಶ್ರಮಸ್ಥ. ಕ್ರಿಯಾವಸ್ಥ, ಯಜ್ಞಾದಿ ಕ್ರಿಯೆಗಳಲ್ಲಿ ಅವನು ತೊಡಗಿರುವವನು. ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣುರಿಜ್ಯಾದಿನಾಂ ರಮ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಒಂದು ಮಾತಿದೆ. ಯಜ್ಞ ಅನ್ನೋ ಶಬ್ದ ಪುಲ್ಲಿಂಗ, ಅದು ಆ ಭಗವಂತ ಯಜ್ಞಕ್ಕೆ ಅಂತರ್ಯಾಮಿಯಾದ ಭಗವಂತನನ್ನು ಯಜ್ಞ ಶಬ್ದದಿಂದ ಹೇಳ್ತೇವೆ. ಇಜ್ಜಾ ಅಂತ ದೀರ್ಘವಾದ ಆಕಾರಾಂತವಾದ ಒಂದು ಶಬ್ದ ಇದೆ. ಯಜ್ಞದ ಕೆಲವು ಭಾಗಗಳೇ ಇಜ್ಜ, ಅವುಗಳಿಗೆ ಲಕ್ಷ್ಮೀದೇವಿ ಅಭಿಮಾನಿನಿಯಾಗಿದ್ದಾಳೆ ಅಂತ. ಇಜ್ಜ ಅಂತ ಹೊಸ ಒಂದು ಹೆಸರು ಯಾರಾದ್ರೂ ಇಟ್ಕೊಳ್ಳೋರಾದ್ರೂ ಇಟ್ಕೊಳ್ಬಹುದು. ವಿಶ್ವಕರ್ಮರತಿ, ಸಂಸಾರ ರಚನೆ ರೂಪವಾದಂತಹ ಕಾರ್ಯದಲ್ಲಿ ತೊಡಗಿರುವವನು ಅಂತ ಅದಕ್ಕೆ ಅರ್ಥ. ವರಹ ಸರ್ವಶ್ರೇಷ್ಠ, ವಿಶಾಲ ಶಾಖ, ನೀಳವಾದಂತಹ ಭುಜಗಳುಳ್ಳವನು ಅಂತ ಅದರ ಅರ್ಥ. ಶಾಖೋ ವಿಶಾಖ ತಾಮ್ರೋಷ್ಠ ಅಂತ ಕೆಲವು ಕಡೆ ಸ್ವಲ್ಪ ಪ್ರತ್ಯೇಕವಾದ ಪಾಠ ಇದೆ. ವಿಶಾಲ ಶಾಖ ಅಂತ ಒಂದೇ ಶಬ್ದ ಕೆಲವು ಕಡೆ ಇದ್ರೆ, ವಿಶಾಲ ಶಾಖ ಅಂತ ಪ್ರತ್ಯೇಕವಾಗಿ ಕೆಲವು ಕಡೆ ಇದೆ. ಶಾಖ ಅಂತಂದ್ರೆ ವೇದದ ಶಾಖೆಗಳು, ಅವುಗಳಿಗೆಲ್ಲದಕ್ಕೂ ಇವನೇ ಪ್ರವರ್ತಕನಾಗಿದ್ದಾನೆ. ವಿಶಾಖ ಅಂತಂದ್ರೆ ಆ ಶಾಖೆಗಳಲ್ಲಿ ಮತ್ತೆ ಏನಾದರೂ ಅವಾಂತರ ಪ್ರಭೇದಗಳಿದ್ರೆ ಅವಕ್ಕೂ ಕೂಡ ಇವನೇ ಪ್ರವರ್ತಕನಾಗಿದ್ದಾನೆ ಅಂತ ಅದರ ಅರ್ಥವನ್ನ ನಾವು ತಿಳಿಯಬಹುದಾಗಿದೆ. ವಿಶಾಲ ಶಾಖ ಅಂತ ಒಂದೇ ಶಬ್ದ ಇದ್ರೆ ಅತ್ಯಂತ ವಿಶಾಲವಾದಂತಹ ವೈದಿಕ ಶಾಖೆಗಳನ್ನ ಎಲ್ಲ ಕಡೆ ಪ್ರಚುರಪಡಿಸಿದವನು ಅಂತ ಅದರ ಅರ್ಥ ಆಗ್ತದೆ. ತಾಮ್ರೋಷ್ಠ, ಕೆಂಪಾದ ತುಟಿ ಇದ್ದವನು. ಅಂಬುಜಾಲ, ಸಾಗರದಲ್ಲಿ ಅಂತರ್ಯಾಮಿಯಾಗಿದ್ದು ಆ ಸಾಗರದ ನೀರಿಗೆ ಪ್ರವರ್ತಕನಾದವನು. ಸುನಿಶ್ಚಲ, ನಿಶ್ಚಲವಾದಂತಹ ಸ್ವರೂಪ ಇದ್ದವನು. ಕಪಿಲಹ, ಅಕಪಿಲಹ ಅಂತ ಮುಂದೆ 2 ಶಬ್ದಗಳು. ಕಪಿಲಹ ಅನ್ನುವ ಶಬ್ದಕ್ಕೆ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಅರ್ಥ ಹೇಳಿದ್ದಾರೆ. ಋಷಿಂ ಕಪಿಲಂ ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ರೆ ಜ್ಞಾನೈರ್ಬಿಭರ್ತಿ ಜಾಯಮಾನಂ ಚ ಪಶ್ಯೇತ್ ಸುಖಾತ್ ಅನಂತಾತ್ ಪಾಯನಾತ್ ಲೀಯನಾಚ್ಚ ಎಂ ವೈ ದೇವಂ ಕಪಿಲಮುದಾಹರಂತೆ ಅಂತ ಅಲ್ಲಿ ಬಂದಿರುವಂತಹ ಒಂದು ವೇದವಾಕ್ಯ. ಕ ಅಂದ್ರೆ ಅನಂತ ಸುಖ ಸ್ವರೂಪ,
ಪಾಲನಾಥ್ ಜಗತ್ತನ್ನ ಕಾಪಾಡ್ತಾನೆ. ಲೀಯನಾಥ್ ಅಥವಾ ಲಾಯನಾಥ್ ಅಂತಲೂ ಪಾಠಾಂತರ ಇದೆ. ಆ ಜಗತ್ತನ್ನ ಅವನು ನಾಶದ ಕಡೆಗೆ ತಗೊಂಡು ಹೋಗ್ತಾನೆ. ಅದಕ್ಕಾಗಿ ಎಂವೈ ದೇವಂ ಕಪಿಲ ಮುದಾಹರಂತೆ, ಇಂಥ ಭಗವಂತನನ್ನ ಕಪಿಲ ಅಂತ ಹೇಳ್ತಾರೆ ಅಂತ ಅಲ್ಲಿ ಬಂದಿರುವಂತಹ ಒಂದು ಶಬ್ದ ಅದು. ಕಪಿಲಃ ಅಕಪಿಲಃ ಅಂತ ಇನ್ನೊಂದು ಶಬ್ದ ಇದೆ, ಅಥವಾ ಕೆಲವು ಕಡೆ ಕಪಿಲಃ ಕಪಿಶಃ ಅಂತ ಹೀಗೂ ಶಬ್ದ ಇದೆ. ಕಪಿಲ ಅನ್ನೋ ಶಬ್ದಕ್ಕೆ ಬಣ್ಣ ಅಂತನೂ ಅರ್ಥವನ್ನು ಇಲ್ಲಿ ಕೆಲವು ಕಡೆ ಹೇಳಿದ್ದಾರೆ. ಕಪಿಲಃ ಅಂದ್ರೆ ಕೆಂಪು ಬೆರೆತ ಹಳದಿ ಬಣ್ಣ ಇದ್ದವನು, ಅಕಪಿಲಃ ಅಂದ್ರೆ ಆ ಬಣ್ಣ ಇಲ್ಲದೆ ಇದ್ದವನು. ಕಪಿಶ ಅಂತಿದ್ರೆ ಕಪ್ಪು ಬೆರೆತ ಹಳದಿ ಬಣ್ಣ ಉಳ್ಳವನು ಅಂತ ಹೀಗೊಂದು ಅರ್ಥವನ್ನು ಕಪಿಲ ಕಪಿಶ ಅನ್ನುವ ಶಬ್ದಗಳಿಗೆ ವ್ಯತ್ಯಾಸಪೂರ್ವಕವಾಗಿ ತೋರಿಸಿದ್ದಾರೆ. ಶುಕ್ಲಃ ಹಿಂದೆ ಬಂದಾಗಿದೆ. ಆಯುಹು ಸರ್ವರ ಜೀವನ ಸ್ವರೂಪನಾದವನು, ಪರಹ ಪ್ರಾಚೀನನಾದವನು, ಅವರಹ ಅರ್ವಾಚೀನನಾದವನು, ಎಲ್ಲಿಗೂ ಕೂಡ ಅವನೇ ಪ್ರಾಚೀನನೂ ಹೌದು ಅರ್ವಾಚೀನನೂ ಹೌದು. ಇಂಥ ವಿಶಿಷ್ಟವಾದಂಥ ಸ್ವರೂಪ ಅವನದು. ಗಂಧರ್ವ ಚಿತ್ರರಥ ಮೊದಲಾದ ಗಂಧರ್ವರಲ್ಲಿ ಅಂತರ್ಯಾಮಿ ಆದವನು. ಈ ಶಬ್ದಕ್ಕೆ ಗೀತಾ ಭಾಷ್ಯದಲ್ಲಿ ಮೊದಲಾದ ಕಡೆ ಅರ್ಥ ಹೇಳಿದ್ದಾರೆ. ಆ ಅರ್ಥಗಳನ್ನು ಇಲ್ಲಿ ನಾವು ಸ್ವೀಕಾರ ಮಾಡಬಹುದು. ಅದಿತಿ ದೇವಮಾತೆಯಾದಂಥ ಅದಿತಿ ಸ್ವರೂಪನಾದವನು. ಈ ಶಬ್ದಗಳಿಗೂ ಕೂಡ ಸರ್ವಮೂಲದಲ್ಲಿ ಬೇರೆ ಬೇರೆ ಕಡೆ ಪರಮಾತ್ಮನನ್ನು ಅದಿತಿ ಅಂತ ಯಾಕೆ ಹೇಳಬೇಕು ಅನ್ನೋ ಶಬ್ದದಿಂದ ವರ್ಣಿಸಿದ್ದಾರೆ. ಅವೆಲ್ಲ ಸ್ಮರಣೆಗೀಗ ನನಗೆ ಬರಲಿಲ್ಲ ಆದ್ದರಿಂದ ಅದನ್ನು ಇಲ್ಲಿ ಹೊಂದಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಷ್ಟೆ. ಹೀಗೆ ಸರ್ವಶಬ್ದ ವಾಚ್ಯತ್ವವನ್ನು ಪರಮಾತ್ಮನಲ್ಲಿ ಈ ಶಬ್ದಗಳಿಗೂ ಸಂಬಂಧಪಟ್ಟಂತೆ ಕೂಡ ಹೇಳಬಹುದಾಗಿದೆ. ತಾರ್ಕ್ಷ್ಯ ವಿನತೆಯ ಮಗನಾದ ಗರುಡನಲ್ಲಿ ಅಂತರ್ಯಾಮಿ ಆದವನು. ಸುವಿಜ್ಞೇಯ ಭಕ್ತರಿಂದ ಸುಖವಾಗಿ ಜ್ಞೇಯನಾದವನು ಅಂತ ಅದರ ಅರ್ಥ. ಸುಶಾರದ ಸುಂದರವಾದಂತಹ ಮಾತುಗಳನ್ನಾಡನು. ಸುಸಾರಥಿ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ಪರಶ್ವಾಯುಧ ಕೊಡಲಿಯನ್ನು ಆಯುಧವನ್ನಾಗಿ ಹಿಡ್ಕೊಂಡಂಥವನು. ದೇವ ಅನ್ನುವಂಥ ಶಬ್ದ ಇದೆ. ದೇವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವು ನೋಡಬಹುದಾಗಿದೆ. ದಿವು ಅಂತ ಧಾತು, ಅದಕ್ಕೆ ಕ್ರೀಡಾ ವಿಹರಿಸುವವನು. ವಿಜಿಗೀಷ ಇನ್ನೊಬ್ಬರನ್ನ ಗೆಲ್ಲುವಂಥವನು. ವ್ಯವಹಾರ ಅನೇಕ ಕಾರ್ಯಗಳನ್ನು ಮಾಡುವವನು. ದ್ಯುತಿ ಕಾಂತಿ ಉಳ್ಳವನು. ಸ್ತುತಿ ಇನ್ನೊಬ್ಬರಿಂದ ಸ್ತುತ್ಯನಾದವನು, ಅಥವಾ ಇನ್ನೊಬ್ಬರೊಳಗೆ ಎಲ್ಲರೊಳಗೂ ನಿಂತು ಸ್ತೋತ್ರ ಅವರ ಕಡೆಯಿಂದ ಮಾಡಿಸುವವನು. ಮೋದ ಸಂತೋಷ ಪಡುವವನು. ಮದ ಆನಂದದ ಮದದಿಂದ ತುಂಬಿದವನು. ಸ್ವಪ್ನವನ್ನು ನಮಗೆ ಕೊಡುವಂಥವನು. ಕಾಂತಿ ದ್ಯುತಿ ಅಂತ ಒಂದು ಶಬ್ದ ಇದೆ, ಕಾಂತಿ ಅಂತ ಶಬ್ದ ಇದೆ. ಒಂದು ಬಾಹ್ಯ ಕಾಂತಿ, ಒಂದು ಅಂತರಂಗದ ಕಾಂತಿ ಅಂತ ಹೀಗೆ ಅರ್ಥ ಮಾಡಬಹುದು. ಶರೀರದ ಹೊಳಪು ಅಂತ ಒಂದು ಶಬ್ದಕ್ಕೆ ಅರ್ಥ ಮಾಡಬಹುದು, ಮತ್ತೊಂದು ಶಬ್ದಕ್ಕೆ ಸೌಂದರ್ಯ ಅಂತ ಅರ್ಥ ಮಾಡಬಹುದು. ಗತಿ ಅಂತ ಹೀಗೆ 10 ಅರ್ಥಗಳನ್ನು ಈ ಶಬ್ದಕ್ಕೆ ನಾವು ನೋಡಬಹುದಾಗಿದೆ. ಕ್ರೀಡಾ, ವಿಜಿಗೀಷ, ದ್ಯುತಿ, ಸ್ತುತಿ, ಮೋದ, ಮದ, ಸ್ವಪ್ನ, ಕಾಂತಿ, ಗತಿಷು ಅಂತ ಇನ್ನು ಕೆಲವು ಕಡೆ 9 ಅರ್ಥಗಳನ್ನು ಹೇಳಿದ್ದಾರೆ. ದ್ಯೋತನಾತ್ ವಿಜಯಾತ್ ಕಾಂತ್ಯ ಸ್ತುತ್ಯ ವ್ಯವಹೃತೇರಪಿ ಗತ್ಯ ರತ್ಯಾಚ ದೇವಾಖ್ಯಂ ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ ಒಂದು ಮಾತು. ಅವನನ್ನ ಈ ಇಷ್ಟು ಕಾರಣಗಳಿಂದ 7 ಕಾರಣಗಳಿಂದ ದೇವ ಎನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ದೇವ ಅನ್ನೋ ಶಬ್ದಕ್ಕೇನೆ ಇಷ್ಟೆಲ್ಲ ಅರ್ಥಗಳಿವೆ. ದೇವಿ ಅನ್ನೋ ಶಬ್ದ ಭಗವತಿಗೆ ವಾಚಕ ಆಗ್ತದೆ. ಸುಬಾಂಧವ ಎಲ್ಲ ಭಕ್ತರನ್ನು ಕೂಡ ಕಾಪಾಡುವಂಥವನು. ತುಂಬ ವೀಣ ತುಂಬುರು ವೀಣೆಯನ್ನ ನುಡಿಸುವಂಥವನು. ಮಹಾಕ್ರೋಧ ಪ್ರಳಯ ಕಾಲದಲ್ಲಿ ತನ್ನ ಕೋಪವನ್ನು ವ್ಯಕ್ತಪಡಿಸುವಂಥವನು. ಊರ್ಧ್ವರೇತಾಹ ಅಸ್ಖಲಿತವಾದಂತಹ ವೀರ್ಯ ಇದ್ದವನು. ಜಲೇಶಯ ಕ್ಷೀರಸಾಗರದಲ್ಲಿ ಮಲಗಿರುವಂತಹ ವಿಷ್ಣು ಸ್ವರೂಪನಾಗಿದ್ದಾನೆ. ಅದಲ್ಲದೆ
ದಶಕಲ್ಪಂ ತಪಶ್ಚೀರ್ಣಂ ರುದ್ರೇಣ ಲವನಾಂಭಸಿ ಅಂತ ಅನುವ್ಯಾಖ್ಯಾನ ಹೇಳುವಂತೆ 10 ಕಲ್ಪಗಳ ಕಾಲ ಉಪ್ಪಿನ ಸಮುದ್ರದಲ್ಲಿದ್ದು ತಪಸ್ಸನ್ನು ಮಾಡಿದವನು ಇವನು ಈ ಶಿವ ಅಂತ ವರ್ಣನೆ ಮಾಡಿದ್ದಾರೆ. ಆ ಪ್ರಕಾರ ಜಲೇಶಯ ಅಂದರೆ ಶಿವನೂ ಆಗಬಹುದು, ಪರಮಾತ್ಮನು ಕೂಡ ಆಗಬಹುದು. ಉಗ್ರಹ ನಮ್ಮ ಉಗ್ರಾಯಚ ಭೀಮಾಯಚ ಅಂತ ರುದ್ರಾಧ್ಯಾಯ ಅವನನ್ನು ವರ್ಣನೆ ಮಾಡಿದೆ. ವಂಶಕರಹ ವಂಶ ಪ್ರವರ್ತಕನಾದವನು. ಈ ವಂಶಕರ ಅನ್ನೋ ಶಬ್ದವನ್ನ ನಾವು ನಿತ್ಯ ನಮ್ಮ ಅನುಸಂಧಾನಕ್ಕೆ ಬಳಸ್ಕೋಬಹುದು ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ವಿಷ್ಣು ಸಹಸ್ರನಾಮಗಳಿವೆ ಅಲ್ಲ, ಅವನ್ನ ಹಾಗೆ ಈ ಶಿವ ಸಹಸ್ರನಾಮಗಳನ್ನು ಕೂಡ ಮೊದಲಿನಿಂದ ಕೊನೆಯ ತನಕ ಹೇಳ್ತಾ ಬರಬೇಕು. ಅಕಾರಾಂತವಾಗಿ ಆದರೂ ಲೋಕಪಾಲಸ್ತಥಾ ಲೋಕೋ ಮಹಾತ್ಮ ಸರ್ವಪೂಜಿತ ಶುಕ್ಲಸ್ತ್ರಿಶುಕ್ಲ ಸಂಪನ್ನ ಶುಚಿರ್ಭೂತ ನಿಷೇವಿತ ಅಂತ ಹೀಗೆ ಹೇಳ್ತಾ ಬರಬಹುದು. ಅಥವಾ ಲೋಕಪಾಲಾಯ ನಮಃ, ಲೋಕಾಯ ನಮಃ, ಮಹಾತ್ಮನೇ ನಮಃ, ಸರ್ವಪೂಜಿತಾಯ ನಮಃ ಅಂತ ಹೀಗಾದರೂ ಹೇಳ್ತಾ ಬರಬಹುದು. ಈ ವಂಶಕರ ಅನ್ನೋ ಶಬ್ದ ಬಂದಾಗ ವಂಶಕರಾಯ ನಮಃ ವಂಶಕರಾಯ ನಮಃ ಅಂತ ಅದನ್ನು 108 ಬಾರಿ ಹೇಳಿ, ಮತ್ತು ಮುಂದೆ ವಂಶಃ ವಂಶನಾದೋ ಹ್ಯನಂದಿತಃ ಸರ್ವಾಂಗರೂಪೋ ಮಾಯಾವಿ ಸುಹೃದೋ ಶನಿಲೋ ನಲಃ ಅಂತಲೂ ಹೇಳಿ ಅದನ್ನು 1008 ನಾಮಗಳನ್ನು ಸಮಾಪ್ತ ಮಾಡಬಹುದು. ವಿಷ್ಣು ಸಹಸ್ರನಾಮಕ್ಕೆ ಹೀಗೆ ಮಾಡುವಂತಹ ಒಂದು ಪದ್ಧತಿ ಇದೆ. ನಮಗೆ ಯಾವ್ಯಾವ ಗುಣಗಳ ಮೂಲಕ ಆ ಭಗವಂತನ ಪ್ರಸಾದ ಆಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ, ಆ ಒಂದು ಯಾವುದಾದ್ರೂ ನಿರ್ದಿಷ್ಟವಾದ ಶಬ್ದವನ್ನ ಹೀಗೆ ನಾವು ನಿರ್ದಿಷ್ಟವಾದ ನಾಮವನ್ನ 108 ಬಾರಿ ಹೇಳೋದು. ಅದಕ್ಕಿಂತ ಹಿಂದಿನ ಮತ್ತು ಮುಂದಿನ ಶಬ್ದಗಳನ್ನೆಲ್ಲ ಒಂದೊಂದು ಬಾರಿ ಹೇಳಿ ಆ ವಿಷ್ಣು ಸಹಸ್ರನಾಮವನ್ನು ಮತ್ತೆ ಶಿವ ಸಹಸ್ರನಾಮವನ್ನು ಸಮಾಪ್ತ ಮಾಡಬೇಕು. ವಂಶವರ್ಧನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿತ್ತು, ಇಲ್ಲಿ ವಂಶಕರ ಅಂತ ಹೆಸರು ಬಂದಿದೆ. ಪಾರ್ವತಿ ಮತ್ತು ಪರಮೇಶ್ವರರಿಬ್ಬರೂ ಕೂಡ ಶರೀರ ಮತ್ತು ಮನಸ್ಸಿನ ದೇವತೆಗಳು. ಅದಕ್ಕಾಗಿ ಸಂತಾನದ ಬಯಕೆ ಇರುವಂಥವರು. ಶಿವ ಕೃಷ್ಣನಿಗೂ ಕೂಡ ಸಂತಾನವನ್ನು ಕೊಟ್ಟವನು ಅನ್ನುವಂಥ ಒಂದು ಉದಾಹರಣೆ ಶಾಸ್ತ್ರಗಳಲ್ಲಿ ಬಂದಿದೆ. ಅದನ್ನೆಲ್ಲ ನಾವು ಈ ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಹರಿವಂಶದಲ್ಲೇ ಬಂದಿದೆ, ಇಲ್ಲೇ ಮಹಾಭಾರತದಲ್ಲೂ ಕೂಡ ಅದು ಬಂದಿದೆ. ಆದ್ದರಿಂದ ವಂಶಕರ ಅಂತ ರುದ್ರನನ್ನು ಉಪಾಸನೆ ಮಾಡುವುದು ಕೂಡ ಶ್ರೇಷ್ಠವೇ ಆಗಿದೆ. ವಂಶಕರ ಅಂತ ಶಬ್ದ ಆದಮೇಲೆ ವಂಶ ಅಂತ ಶಬ್ದ ಇದೆ. ಅದಾದ್ಮೇಲೆ ವಂಶನಾದ ವೇಣುನಾದ ಸ್ವರೂಪನ, ವೇಣುನಾದ ಲೋಲನಾದವನು ಅಂತ ಅದಕ್ಕೆ ಅರ್ಥ. ಅನಿಂದಿತ ನಿಂದಾರಹಿತನಾದವನು, ಯಾವುದೇ ದೋಷ ತನ್ನಲ್ಲಿ ಇಲ್ಲದೇ ಇರುವವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಸರ್ವಾಂಗ ರೂಪ, ಸರ್ವಾಂಗದಲ್ಲಿಯೂ ಪರಿಪೂರ್ಣವಾದಂತಹ ರೂಪ ಇದ್ದವನು. ಮಾಯಾವಿ, ಮಾಯಾ ಉಳ್ಳವನು, ಅದನ್ನು ನಾವು ಹಿಂದೆ ನೋಡಿದ್ದೀವಿ. ಸುಹೃದ ಅಂತ ಅಕಾರಾಂತವಾದ ಶಬ್ದ ಇದು. ಸುಹೃತ್ ಅಂತ ನಾವು ದಕಾರಾಂತವಾದ ಶಬ್ದವನ್ನು ನೋಡಿರ್ತೀವಿ. ಸುಹೃತ್, ಸುಹೃದವು, ಸುಹೃದ ಅಂತ ಹೇಳಿ. ಸುಹೃದ ಅನ್ನೋದು ಬಹುವಚನ, ಅಲ್ಲಿ ಬೇರೆ ಕಡೆ ಅಲ್ಲ. ಇಲ್ಲಿ ಸುಹೃದ ಅನ್ನೋದೇ ಒಂದು ಅಕಾರಾಂತವಾದ ಶಬ್ದ. ಸುಹೃದ, ಸುಹೃದವು, ಸುಹೃದಾಹ ಅಂತಾನೆ ಅದಕ್ಕರ್ಥ. ಒಳ್ಳೆಯ ಸ್ನೇಹಿತ ಅಂತಾನೆ ಇದಕ್ಕೂ ಕೂಡ ಅರ್ಥ ಬರೆದಿದ್ದಾರೆ. ಹಾಗಾಗಿ ನಾವು ವ್ಯವಹಾರದಲ್ಲೂ ಕೂಡ ಸುಹೃದ ಅನ್ನೋ ಶಬ್ದವನ್ನು ಬಳಸಲಿಕ್ಕೆ ಏನು ತೊಂದರೆ ಇಲ್ಲ. ಅಯಂ ಮಮ ಸುಹೃತ್, ಇವನು ನನ್ನ ಸ್ನೇಹಿತನಾಗಿದ್ದಾನೆ ಅಂತ ಹೀಗೆ ಬಳಸ್ತೀವಲ್ಲ, ಹಾಗ ಮಾತ್ರ ಬಳಸುವುದಲ್ದೇನೆ ಅಯಂ ಸುಹೃದ ಅಂಥೇಳಿ ಅಕಾರಾಂತವಾಗಿ ಅದನ್ನು ಬಳಸಲಿಕ್ಕೆ ತೊಂದರೆ ಇಲ್ಲ. ಅನೇಕ ಶಬ್ದಗಳು ಹೀಗೆ ಕೇವಲ ವ್ಯಂಜನಾಂತವಾಗಿ ಅಲ್ಲದೆ ಅಕಾರಾಂತವಾದಂಥ ಶಬ್ದಗಳು ಕೂಡ ವೇದದಲ್ಲಿ, ಶಾಸ್ತ್ರಗಳಲ್ಲಿ ಬಳಕೆಯವಿಲ್ಲಿವೆ. ಅವನು ನಾವು ವ್ಯವಹಾರದಲ್ಲಿ ತರಬೇಕಷ್ಟೆ. ಬಂಧನ, ನಮ್ಮನ್ನು ಅಜ್ಞಾನದಲ್ಲಿ ಕಟ್ಟಿ ಹಾಕುವಂಥವನು. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ ಕೈವಲ್ಯದ ಪರಂಬ್ರಹ್ಮ ವಿಷ್ಣುದೇವನ ಸಂಶಯ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿರುವಂತಹ ಒಂದು ವೇದವಾಕ್ಯ ಇದೆ. ಭವಪಾಶದಿಂದ ನಮ್ಮನ್ನು ಕಟ್ಟಿ ಹಾಕ್ತಾನೆ, ಭವಪಾಶಾಚ್ಚ ಮೋಚಕ, ಅದರಿಂದ ನಮ್ಮನ್ನು ಬಿಡಿಸ್ತಾನೆ, ಮುಕ್ತಿ ಕೊಡುವಂಥವನು ಕೂಡ ಅವನೇ ಆಗಿದ್ದಾನೆ ಅಂತ ಹೀಗೆ ಅವನ ಸ್ತೋತ್ರ ಇದೆ. ಬಂಧಕರ್ತ, ಆ ಸಂಸಾರವೆಂಬ ಬಂಧನವನ್ನ ಹುಟ್ಟು ಹಾಕಿದವನೇ ಇವನು.
ನಮ್ಮನ್ನ ಅಲ್ಲಿ ತೊಡಗಿಸುವವನು ಅವನೇ ಆಗಿದ್ದಾನೆ, ನಮ್ಮನ್ನು ಸಿಕ್ಕಿಸುವವನು ಅವನೇ ಆಗಿದ್ದಾನೆ, ಸಂಸಾರವೆಂಬ ವ್ಯವಸ್ಥೆಯನ್ನು ಮಾಡಿದವನು ಅವನೇ. ಸುಬಂಧನ ವಿಮೋಚನ ಅಂತಲೇ ಮುಂದಿನ ಶಬ್ದ ಇದೆ. ಸುಬಂಧನ ವಿಮೋಚನಾಯ ನಮಃ ಅಂಥೇಳಿ ಸಂಸಾರದ ಬಂಧನದಿಂದ ಮುಕ್ತಿಯನ್ನು ಕಾಣಬೇಕು ಅಂತ ಅಪೇಕ್ಷೆ ಪಡುವವರು ಆ ಪರಮಾತ್ಮನನ್ನ ಸ್ತುತಿಸಬಹುದಾಗಿದೆ. 108 ಬಾರಿ ಅದನ್ನ ಪಠಿಸಬಹುದಾದಂತಹ ಒಂದು ಉತ್ತಮವಾದಂತಹ ಶಬ್ದ ಅದು. ಸುಯಜ್ಞಾರಿಹಿ, ದಕ್ಷನ ಯಜ್ಞಕ್ಕೆ ಶತ್ರುವಾದವನು. ಸಕಾಮಾರಿಹಿ, ಕಾಮ ಕ್ರೋಧ ಮೊದಲಾದ ದೋಷಗಳಿಗೆ ಶತ್ರುವಾದವನು. ಮಹಾದಂಷ್ಟ್ರ, ದೊಡ್ಡ ಕೋರೆದಾಡಿಗಳಿರುವಂತಹ ನರಸಿಂಹ ರೂಪಿಯಾದವನು. ಮಹಾಯುಧ, ದೊಡ್ಡ ಆಯುಧಗಳನ್ನು ಹಿಡ್ಕೊಂಡವನು. ಸರ್ವಪ್ರಹರಣ ಆಯುಧ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ಆಯುಧಗಳನ್ನು ಹಿಡ್ಕೊಂಡವನು ಭಗವಂತ ಅಂತ ಅವನ ಉಪಾಸನೆ ಇದೆ. ನಾವದನ್ನ ನೋಡಿದ್ದೇವೆ. ಬಹುಧಾ ನಿಂದಿತ, ದಕ್ಷ ಮತ್ತು ಅವನ ಅನುಯಾಯಿಗಳಿಂದ ಶಿವನ ಮಹಿಮೆಯನ್ನು ಅವರು ತಿಳಿಯದೇ ಇದ್ದಾಗ ನಿಂದಿತನಾದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಶರ್ವ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ನಾಶಪಡಿಸುವವನು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶರ್ವ ಶಂರೋಧನಾಧರಿಹಿ ಅಂತ ಅರ್ಥ ಹೇಳಿದ್ದಾರೆ. ಸುಖವನ್ನ ತಡೆಗಟ್ಟುವವನು, ದುಷ್ಟರಿಗೆ ಸುಖ ಸಿಗದೇ ಇರುವಂತೆ ಮಾಡುವವನು ಅಂತ ಅದರ ಅರ್ಥ ಆಗ್ತದೆ. ಶಂಕರ, ಜಗತ್ತಿಗೆಲ್ಲದಕ್ಕೂ ಸುಖ ಕೊಡುವಂಥವನು. ಅಧನಃ, ಪ್ರಾಕೃತವಾದಂತಹ ಸಂಪತ್ತು ಇಲ್ಲದವನು. ಅಮರೇಶ, ದೇವತೆಗಳಿಗೂ ಒಡೆಯ. ಮಹಾದೇವ, ದೇವತೆಗಳಿಗೂ ಪೂಜ್ಯನಾದವನು. ವಿಶ್ವದೇವ, ಸಮಸ್ತ ಪ್ರಪಂಚಕ್ಕೂ ಕೂಡ ಅವನು ಪೂಜ್ಯನಾಗಿದ್ದಾನೆ. ಸುರಾರಿಹ, ದೇವತೆಗಳನ್ನು ಕೂಡ ದೇವತೆಗಳ ಶತ್ರುಗಳನ್ನ ಕೊಲ್ಲುವಂಥವನು ಅಂತ ಅರ್ಥ. ಅಲ್ಲಿಗೆ ಈಗ ನಡೀತಾ ಇರುವಂತಹ ಅಧ್ಯಾಯದ 102ನೇ ಶ್ಲೋಕ, ಕೆಲವು ಕಡೆ 101ನೇ ಶ್ಲೋಕ ಅದು ಸಮಾಪ್ತವಾಗಿದೆ. ಶಿವನ 1008 ನಾಮಗಳ ಪೈಕಿ 605 ನಾಮಗಳನ್ನು ಇಲ್ಲಿಯವರೆಗೆ ನಾವು ಕೇಳಿ ಮುಗಿಸಿದ್ದೇವೆ. ಇಲ್ಲಿಗೆ ಇವತ್ತಿನ ಭಾಗ ಸಮಾಪ್ತವಾಗಿದೆ.